ಅವನ್ನ ಇದುವರೆಗೂ ಅವನ್ನ ಫಸ್ಟ್ ಇನ್ಸಿಡೆಂಟ್ 7-7:30 ನಡುವೆ ಏನು ಇನ್ಸಿಡೆಂಟ್ ಆಯಿತು ಅದರೆಲ್ಲ ಅವನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಭರತ್ ರೆಡ್ಡಿ ವಿಷಯದಲ್ಲಿ ನಾನು ನಿನ್ನೆ ಏನು ಬೆನ್ನ ಹಿಂದೆ ಶೂಟ್ ಮಾಡಿದ್ದಾರೆ ಅವನ ಸಮಕ್ಷಮದಲ್ಲಿ 9 ಗಂಟೆಗೆ ಬಂದ ಮೇಲೆ ರಾಜಶೇಖರ್ ಕೊಲೆ ಆಗಿರೋಂಥದ್ದು. ಅದು ಮಿಸ್ಫೈರ್ ಅಂತ ಹೇಳಿದ್ದನ್ನು ಇನ್ನೊಂದು ಹೇಳಿದ್ದನ್ನು ಎಲ್ಲ ಅಲ್ಲೆಗಳಿದ್ದು ಇವತ್ತು ಭಗವಂತ ಆ ವಿಡಿಯೋ ಸಿಕ್ಕಿರೋ ಕಾರಣ ಕಂಪ್ಲೀಟ್ ಆ ವಿಡಿಯೋದಲ್ಲಿ ಆ ಹುಡುಗ ಅವನೇನು ತಪ್ಪಿಸ್ಕೊಂಡು ಲಾಠಿ ಏಟ್ಗೆ ಅವನು ಬೆನ್ನು ತೋರಿಸಿ ಓಡ್ತಾ ಇದ್ದರೆ ಅವನು ಬೆನ್ನಿಂದನೇ ಫೈರ್ ಮಾಡಿದ್ದಾರೆ ಅಂದರೆ ನೇರವಾಗಿ ಅದು ಮಿಸ್ಫೈರ್ ಅಂತ ಫಸ್ಟ್ ಪ್ರಚಾರ ಮಾಡಿದರು. ಅದು ಸುಳ್ಳು ಅಂತೇಳಿ ಆಯಿತು. ಸೊ ಈ ವಿಷಯದಲ್ಲಿ ಅವನು ಸತೀಶ್ನ ಅರೆಸ್ಟ್ ಮಾಡ್ದೇನೆ, ಭರತ್ ರೆಡ್ಡಿನ ಅರೆಸ್ಟ್ ಮಾಡ್ದೇನೆ 8 ದಿನಗಳಾಗ್ತಾ ಇದೆ. ಟೈಮ್ ಪಾಸ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಇವಾಗ ತಾವೇನೇ ಹೇಳ್ತಾ ಇದ್ದೀರಿ ಹೊಸ SP ಅದು ರಾಂಗ್ ನೋಡಿ. ಒಂದು ವಿಷಯ ಹೇಳ್ತೀನಿ ನಾನು, ಆ ಘಟನೆ 9 ಗಂಟೆಗೆ ಭರತ್ ರೆಡ್ಡಿ ಬರೋಷ್ಟೊತ್ತಿಗೆ ನಿಮಗೆ 7:30-9 ಗಂಟೆ ನಡುವೆನೇ SP IG ಇಬ್ಬರು ನಮ್ಮ ಮನೆ ಹತ್ರ ಬಂದು ನನ್ನ ಹತ್ರ ಮಾತಾಡಿದ್ರು. ಇಬ್ಬರು ಬಂದರು ನನ್ನ ಮನೆ ಹತ್ರ ಬಂದ್ಬಿಟ್ಟು ನನಗೆ ಹೇಳೋದು ಶುರು ಮಾಡಿದ್ರು, ಸರ್ ಅವ್ರದ್ದೇ ತಪ್ಪಾಗಿದೆ, ಇವಾಗ ನಿಮ್ಮದೇ ನೀವು ರೈಟ್ ಇದ್ದೀರಿ ಅಂತ ಎಲ್ಲರಿಗೂ ಗೊತ್ತಿದೆ, ರಿಕ್ವೆಸ್ಟ್ ಮಾಡ್ತೀವಿ ದಯಮಾಡಿ ಆಫೀಸ್ ಮನೆ ಒಳಗಡೆ ಇರ್ರಿ, ನೀವು ಹೊರಗಡೆ ಬರಬೇಡ್ರಿ ಅಂತಂದರೆ ನಾನು ಅವಾಗ ಬಂದು ಇಲ್ಲಿ ಆಫೀಸಲ್ಲಿ ಇಲ್ಲಿ ಕುಂತಿದ್ದೆ. ನಾನು ಆಫೀಸಲ್ಲಿ ಕುಂತಿದ್ದಾಗ ಆಫೀಸ್ ಮೇಲೆ ಫೈರಿಂಗ್ ಆಗಿರುವಂಥದ್ದು, ಆ ಪೆಟ್ರೋಲ್ ಬಾಂಬ್ಗಳು ಬಿದ್ದಿರುವಂಥದ್ದು. ಅದಕ್ಕೆ ನಾನು ಕಂಪ್ಲೇಂಟ್ ಮಾಡಿರೋದು ಬಸವರಾಜ್. ನಾನು ಅಲ್ಲ ಇವಾಗ ನಾನು ಕಂಪ್ಲೇಂಟ್ ASP ರವಿಕುಮಾರ್ ಮತ್ತು ನಂದಾರೆಡ್ಡಿ DSP ಭರತ್ ರೆಡ್ಡಿ ಜೊತೆ ಕೊಲ್ಯೂಡಾಗೆ ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಲ್ಲ, 7:00ವರೆಗೆ ಗಲಾಟೆ ಆದ ತಕ್ಷಣ ಅವ್ರು ಮಾಡಬೇಕಾಗಿದ್ದೇನು, ಎಂಟೈರ್ ಪೊಲೀಸರನ್ನ ಸರ್ಪಗಾವಲು ಮಾಡಿಬಿಟ್ಟು ಚೆಕ್ಬಂದಿ ಆಗಿಬಿಟ್ಟು ಅವರು SP ಸರ್ಕಲಿಂದ ಭರತ್ ರೆಡ್ಡಿನ ಮನೆಯವರೆಗೂ ಕೂಡ ಕರೆಸುವಂಥ ಕೆಲಸ ಆಗಬಾರ್ದಾಗಿತ್ತು. ಮುಂಜಾಗ್ರತೆ ಕ್ರಮವಾಗಿ ಅವನು SP ಸರ್ಕಲಿಂದಾನೇ ನಾವು ಪೊಲೀಸರು ನೋಡ್ಕೊತೀವಿ, ರೆಡ್ಡಿ ಅವ್ರ ಮನೆ ಹತ್ರ ಏನೇ ಇದ್ದರೂ ಕೂಡ ನಿನ್ನ ಪಾಟಿಗೆ ನೀನು ಹೋಗ್ಬೇಕು. 4 ಅವನು ಭರತ್ ರೆಡ್ಡಿದು ಇವತ್ತು ನಾನು ವಿಡಿಯೋ ನೋಡ್ತಾ ಇದ್ದೆ, ಮೀಡಿಯಾದಲ್ಲಿ ಹೇಳಿದೆ, ನಾನು ನಿನ್ನೆ 4-5 ಸಾವಿರ ಮಂದಿ ಬರ್ತಾ ಇದ್ದಾರೆ, ಅವನ ಮನೆ ನಾನು ಹಿಂಗೆ ಸುಟ್ಟೋಗ್ಬಿಡ್ತೀನಿ ಇಲ್ಲಿಂದ, ಅವನಂತೂ ನಾನು ಬಿಡಲ್ಲ ನಾನು ಅಂತೇಳಿ ಬಂದು ಹೇಳ್ತಾನೆ. ಪಾಪ DK ಶಿವಕುಮಾರ್ ಅವರು ಶಾಂತಿ ಕಾಪಾಡೋದಕ್ಕೆ ಹೋಗಿದ್ರಂತೆ 5,000 ಜನಗಳನ್ನ ಹಾಕ್ಕೊಂಡು. ಅವ್ನು ಡೈರೆಕ್ಟಾಗಿ ಬಂದು ಮೀಡಿಯಾದಲ್ಲೇ ಓಪನ್ ಆಗಿ ಹೇಳಿದ್ನಲ್ಲ, ನಮ್ಮ ಮನೆ ಮುಂದೆನೇ ಅವನು SP ಸರ್ಕಲಿಂದ ಬರೋ ಟೈಮ್ನಲ್ಲಿ ನೇರವಾಗಿ ಹೇಳಿದ ಅವನು, ನಾನು ಹಿಂದೆ 4-5 ಸಾವಿರ ಜನ ಇದ್ದಾರೆ ಅಂತೇಳಿ ಫಿಗರ್ ಸಮೇತ ಹೇಳಿದ ಅವನು. ಜೊತೆಗೆ ನಾನು ಮನೆ ಸುಟ್ಟಾಕಿ ಹೋಗ್ತೀನಿ ಅಂತೇಳಿ ಹೇಳ್ದ. ಅವನ್ನ ಈ ಕ್ಷಣದವರೆಗೂ ಬಂಧನ ಮಾಡದೇ ಇದ್ದಾರೆ. ಇವಾಗ ಮತ್ತೆ ಖಡಕ್ ಪೊಲೀಸ್ ಅಧಿಕಾರಿಗಳು, ಇನ್ನೊಬ್ಬ ಮಹಿಳಾ IPS ಅಧಿಕಾರಿ ಬಳ್ಳಾರಿ SP ಆಗಿ ಬಂದಿದ್ದಾರೆ, ಇನ್ನೊಬ್ಬ IG ಅನ್ನೋರು ಬಂದಿದ್ದಾರೆ, ಎಲ್ಲ ಖಡಕ್ ಅಧಿಕಾರಿಗಳಂತೇಳಿ ಹೇಳ್ತಾ ಇದ್ದಾರೆ. ಸೊ ಅವ್ರು ಇನ್ನೂ ಚಾರ್ಜ್ ತೊಗೊಂಡು ಆಲ್ರೆಡಿ ನಮ್ಮ ಮನೆ ಹತ್ರ ಕೂಡ ಬಂದು ಘಟನೆ ನಡೆದಿರೋ ಪ್ಲೇಸಲ್ಲಿ ವಿಸಿಟು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಮೀಡಿಯಾದಲ್ಲಿ ನೋಡಿದೆ. ಮತ್ತು ನೋಡೋಣ ಇವತ್ತು ನಾಳೆ ಅವ್ರೇನು ಕ್ರಮ ಕೈಗೊಂಡು ಈ ಸತೀಶ್ ರೆಡ್ಡಿ ಭರತ್ ರೆಡ್ಡಿನ ಬಂಧನ ಮಾಡ್ತಾರಾ ಇಲ್ಲ ಅನ್ನೋದನ್ನು ನಾವು ನೋಡೋಣ. ಬದಲು ಮಾಡೋದಿಲ್ಲ, ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ಇವರು FIR ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನಾನು ಹಿಂಬರಹ ನಾನು ತೊಗೊಂಡಿದ್ದೀನಿ. ನಾನು ಅದೃಷ್ಟವಶಾತ್ತು ಅವರು ನಾನು ಸ್ಟೇಷನ್ಗೆ ಬರ್ತೀನಿ ಅಂದರೆ ಬೇಡ, ಸ್ಥಿತಿ ಗಂಭೀರ ಇದೆ ಅಂತೇಳಿ ಮನೆಗೆ ಬಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಅವರು ರಿಸೀವ್ಡ್ ಕಾಪಿ ತೊಗೊಂಡು ಕೊಟ್ಟಿದ್ದಾರೆ. FIR ಕೊಡಲಿಕ್ಕೆ ಆಗದೇನೆ ಆಲ್ರೆಡಿ ಆಗಿರೋ ಕಂಪ್ಲೇಂಟ್ಸಲ್ಲಿ ಆ ತನಿಖೆಯ ಮುಂದುವರೆದ ಭಾಗವಾಗಿ ಇದನ್ನು ನಾವು ತಗೊಳ್ತೀವಿ ಅಂತೇಳಿ ಅವರು ಒಂದು ಹಿಂಬರಹ ನನಗೆ ಬರೆದು ಕೊಟ್ಟಿದ್ದಾರೆ. ಆ ಹಿಂಬರಹದಲ್ಲೇ ನಾನು ಇದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ, ಕಾನೂನು ಬಾಹಿರ ನೀವು FIR ಮಾಡದೇ ಇರೋದನ್ನು ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಬರೆದು ಸೈನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಇವಾಗ ಅದನ್ನು ನಾನು ತಗೊಂಡೋಗ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟು ಕೋರ್ಟಲ್ಲಿ ನಾನು ಫೈಲ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ನಾಡಿದ್ದು 2 ದಿನಗಳು ಕೂಡ ಹೊಸ SP ಮತ್ತು IGಗಳೇನು ಬಂದಿದ್ದಾರೆ ಎಲ್ಲ ಸಾಕ್ಷಿಗಳೇ ಅವ್ರ ಕಣ್ಮುಂದೆ ಇದೆ. ಅವರಿಬ್ಬರನ್ನ ಬಂಧನ ಮಾಡಿ ಜೈಲಿಗೆ ಹಾಕಿದರೆ ತನಿಖೆ ಅಟ್ಲೀಸ್ಟ್ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ನಾವು ಭಾವಿಸ್ಬೋದು. ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ನಾಯಕರುಗಳು ಹೋರಾಟ ಮಾಡೋ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಮಾಡೋಣ ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದನ್ನು
ಇವತ್ತು ನಾಳೆ ಇದರಲ್ಲಿ ನಾನೆಲ್ಲ ತಿಳ್ಕೊಂಬಿಟ್ಟು ಮತ್ತೆ ಮೀಡಿಯಾಗೆ ನಮ್ಮ ಮುಂದಿನ ಹೋರಾಟದ ಬಗ್ಗೆ ನಾನು ಹೇಳ್ತೀನಿ. ಪ್ರೈವೇಟ್ ಕೇಸಲ್ಲಿ ಈ ಯಾರಿಗೆ ಸ್ವಲ್ಪ ಸಹಕಾರ ನೀಡಿದ್ರು ಬೇರೆ ಅಂತಂದೇಳಿ ಪೊಲೀಸ್ ಮೇಲೆ ಆರೋಪ ಇದೆ, ಅವರೆಲ್ಲರನ್ನು ಇನ್ವಾಲ್ವ್ಮೆಂಟ್ ಮಾಡ್ತಾರೆ. ಇಲ್ಲ, ASP ರವಿಕುಮಾರ್, DSP ನಂದಾರೆಡ್ಡಿ, ಭರತ್ ರೆಡ್ಡಿ ಮೂವರೇ ಅಕ್ಯೂಸ್ಡ್ಗಳಂತ ಮಾಡಿ ನಾನು ಕೇಸ್ ಕೊಟ್ಟಿರೋದು.